ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ರಕ್ಷಣಾ ವ್ಯವಸ್ಥೆಯನ್ನೇ ಉಡೀಸ್ ಮಾಡಿದೆ ಇಸ್ರೇಲ್. ಇಸ್ಫಹಾನ್ನಲ್ಲಿರುವಂತಹ ರಕ್ಷಣಾ ವ್ಯವಸ್ಥೆ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಇರಾನ್ನ ಕಾಮ್ ಪ್ರದೇಶದಲ್ಲಿ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ವಾಹನವನ್ನು ಕೂಡ ಉಡೀಸ್ ಮಾಡಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಕೂಡ ದಾಳಿಯನ್ನ ಮುಂದುವರಿಸಿದೆ. ಇನ್ನೊಂದು ಕಡೆ ಅಮೆರಿಕ ಕೂಡ ಮುಗಿಬಿದ್ದಿದೆ. ಇರಾನ್ನ ಕಾಮ್ ಪ್ರದೇಶದಲ್ಲಿ ದಾಳಿ ಮಾಡಿದೆ ಇಸ್ರೇಲ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ವಾಹನವನ್ನ ಉಡೀಸ್ ಮಾಡಲಾಗಿದೆ. ಇಸ್ಫಹಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿರುವಂತಹ ಒಂದು ವಿಡಿಯೋವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಇಸ್ರೇಲ್ ಕೂಡ ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ರಕ್ಷಣಾ ವ್ಯವಸ್ಥೆಯನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ರಕ್ಷಣಾ ವ್ಯವಸ್ಥೆ ಮೇಲೆನೆ ಮಿಸೈಲ್ ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತೆ ಅಮೆರಿಕ ಮುಗಿಬಿದ್ದಿದೆ. ಅಮೆರಿಕಾನು ರಕ್ಷಣಾ ವ್ಯವಸ್ಥೆಯನ್ನೇ ಟಾರ್ಗೆಟ್ ಮಾಡಿರೋದು ಇರಾನ್ ಮೇಲೆ. ಇನ್ನೊಂದು ಕಡೆ ಇಸ್ರೇಲು ಅಷ್ಟೇ ರಕ್ಷಣಾ ವ್ಯವಸ್ಥೆಯನ್ನು ಉಡೀಸ್ ಮಾಡಿದೆ. ಮತ್ತೊಂದು ವಿಡಿಯೋ ಇದು ಇಸ್ರೇಲ್ ರಿಲೀಸ್ ಮಾಡಿರೋದು. ಇರಾನ್ನ ರಕ್ಷಣಾ ವ್ಯವಸ್ಥೆಯನ್ನು ಹೇಗೆ ನಾವು ಅಟ್ಯಾಕ್ ಮಾಡಿದ್ದೀವಿ ಮಿಸೈಲ್ಗಳ ಮುಖೇನ ಅಂತೇಳಿ ಈ ವಿಡಿಯೋನ ರಿಲೀಸ್ ಮಾಡಿದೆ. ಸ್ಯಾಟಲೈಟ್ ಇಮೇಜಸ್ ವಿಡಿಯೋಗಳನ್ನು ಒಂದರ ಹಿಂದೆ ಒಂದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇರಾನ್ನ ಡ್ರೋನ್ ಕ್ಷಿಪಣಿ ದಾಳಿಗೆ ಅಮೆರಿಕ ಹೆದರುಕೊಳ್ತಾ ಹಾಗಾದ್ರೆ ಮೊನ್ನೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವಂತೂ ಯುದ್ಧ ಮುಂದುವರಿಸ್ತೀವಿ, ನಮ್ಮ ಹತ್ರ ಟೈಮ್ ಇದೆ, ಜೊತೆಗೆ ನಮ್ಮ ಹತ್ರ ಸಾಕಷ್ಟು ಶಸ್ತ್ರಾಸ್ತ್ರಗಳು ಇದೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ರು. ಇನ್ನು 4 ರಿಂದ 5 ವಾರ ಯುದ್ಧ ಕಂಟಿನ್ಯೂ ಆಗುವಂತ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ರು. ಇನ್ನೊಂದು ಕಡೆ ಇರಾನ್ ಸುಮ್ಮನೆ ಕೂತಿಲ್ಲ, ಅದು ಕೂಡ ಪ್ರತ್ಯುತ್ತರವನ್ನ ತಕ್ಕಮಟ್ಟಿಗೆ ಕೊಡ್ತಾ ಇರೋದ್ರಿಂದ ಈ ಕ್ಷಿಪಣಿ ದಾಳಿಗೆ ಅಮೆರಿಕ ಹೆದರುಕೊಳ್ತಾ ಹಾಗಾದ್ರೆ ಉಕ್ರೇನ್ ಸಹಾಯವನ್ನ ಕೇಳಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಪ್ರಾಚ್ಯಕ್ಕೆ ತೆರಳುತ್ತಾ ಇದೆ. ಉಕ್ರೇನ್ ಮಿಲಿಟರಿ ಸೇನೆಯನ್ನ ಕಳಿಸಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಹೋರಾಟಕ್ಕೆ ಉಕ್ರೇನ್ ಕೂಡ ಈಗ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹೆಚ್ಚಾಗಿದೆ. 12 ದೇಶಗಳಿಗೆ ವ್ಯಾಪಿಸಿದೆ. ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂಗೆ ಚೀನಾ ಈಗ ಅಲರ್ಟ್ ಆಗಿದೆ. ಮಧ್ಯಸ್ಥಿಕೆ ವಹಿಸಲು ರಾಯಭಾರಿಯನ್ನ ಕಳಿಸಿದೆ ಚೀನಾ. ವಿಶೇಷ ರಾಯಭಾರಿಯನ್ನ ಚೀನಾ ಕಳಿಸಿದೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದ್ದಂಗೆ, ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂಗೆ ಚೀನಾ ಈಗ ಅಲರ್ಟ್ ಆಗಿದೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ತನ್ನ ರಾಯಭಾರಿಯನ್ನ ಚೀನಾ ಕಳಿಸ್ಕೊಟ್ಟಿದೆ. ಚೀನಾದ ವಿದೇಶಾಂಗ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಶೇಷ ರಾಯಭಾರಿಯನ್ನ ನಾವು ಕಳಿಸ್ಕೊಟ್ಟಿದ್ದೀವಿ, ಶಾಂತಿ ಮಾತುಕತೆಗೋಸ್ಕರ ನಾವು ರಾಯಭಾರಿಯನ್ನ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳಿ ಚೀನಾದ ವಿದೇಶಾಂಗ ಸಚಿವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಚೀನಾ ಮಾತಿಗೆ 3 ದೇಶಗಳು ಒಪ್ಕೊಳ್ತಾವ ಅನ್ನೋದು ಈಗಿರುವಂತಹ ಕುತೂಹಲ. ಇಸ್ರೇಲ್, ಅಮೆರಿಕ ಮತ್ತೆ ಇರಾನ್. ಒಂದ್ ಕಡೆ ಅಮೆರಿಕ ಯುದ್ಧ ಮುಂದುವರಿಸೋ ಮಾತುಗಳನ್ನು ಆಡಿದ್ರೂ ಕೂಡ ಇರಾನ್ನ ನಿರಂತರ ಅಟ್ಯಾಕ್ಗೆ ಹೆದರಿದೆಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಇನ್ನೊಂದು ಕಡೆ ಇರಾನ್ ಕೂಡ ಈ ಹಿಂದೆ ಅಂದ್ರೆ ಮೊನ್ನೆ ಶಾಂತಿ ಮಾತುಕತೆಗೆ ನಾವು ಸಿದ್ಧ ಅಂತ ಹೇಳ್ಕೊಂಡಿದ್ರು. ಅಮೆರಿಕ ಅದನ್ನ ಒಪ್ಪಿರಲಿಲ್ಲ ಅಂತಾನೂ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಅಧಿಕೃತವಾಗಿ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದ ಕುರಿತಂತೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬಂದಿದ್ವು ಅಂತಾನು ಮಾಹಿತಿಗಳು ಇರೋದ್ರಿಂದ ಈಗ ಚೀನಾ ತಾನು ಮಧ್ಯಪ್ರವೇಶ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದೆ.